ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಧರ್ಮಸ್ಥಳ ಊತು ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಬೆಳವಣಿಗೆ ಆಗಿದೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಈಗಷ್ಟೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗ್ಗೆಯಿಂದವೂ ಕೂಡ ಒಂದು ಮುಖ್ಯವಾದಂಥ ಅಪ್ಡೇಟ್ ಬರ್ತಾ ಇದೆ. ಈ ವಿಠಲಗೌಡ ಅವರ ಕೇಸ್ನ ಆಧಾರದ ಮೇಲೆ ಅಥವಾ ವಿಠಲಗೌಡ ಹೇಳಿಕೆಯನ್ನು ನೀಡಿರುವುದರ ಆಧಾರದ ಮೇಲೆ ಬಂಗ್ಲೆಗುಡ್ಡಕ್ಕೆ SIT ಟೀಮ್ ಹೊರಟು ಹೋಗಿತ್ತು. SIT ಟೀಮ್ ಅಲ್ಲಿ ಹೋಗಿರ್ತಕ್ಕಂತಹ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ. ಅದೇ ರೀತಿಯಾಗಿ SIT ಟೀಮ್ ಹೋದಂತಹ ಸಂದರ್ಭದಲ್ಲಿ 5 ಸ್ಥಳದಲ್ಲಿ ಭೂಮಿಯ ಮೇಲ್ಭಾಗದಲ್ಲಿನೇ ಕೆಲವೊಂದಿಷ್ಟು ಅಸ್ಥಿಪಂಜರಗಳು, ಒಟ್ಟಾರೆ 9 ಅಸ್ಥಿಪಂಜರಗಳು ಸಿಕ್ಕಿದೆ ಅಥವಾ 9 ಮೂಳೆಗಳು ಸಿಕ್ಕಿದೆ, 9 ದೇಹಗಳಿಗೆ ಸಂಬಂಧಪಟ್ಟ ಹಾಗೆ ಕುರುಹುಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಸೊ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, SIT ಟೀಮ್ ಬಂಗ್ಲೆಗುಡ್ಡಕ್ಕೆ ಹೋದಂತಹ ಸಂದರ್ಭದಲ್ಲಿ ಈಗ ಕೆಲವೊಂದಿಷ್ಟು ಪೈಪ್ಗಳನ್ನ ತೆಗೆದುಕೊಂಡು ಹೋಯಿತು. ಅದಾದಮೇಲೆ ಈಗ ಪ್ಯಾಕ್ ಮಾಡಿರುವ ರೀತಿಯಲ್ಲಿ ಅಲ್ಲಿಂದ SIT ಟೀಮಿನ ಸದಸ್ಯರು ಅಥವಾ SIT ಟೀಮ್ನಲ್ಲಿ ಹೋಗಿರ್ತಕ್ಕಂತಹ ಕೆಲವೊಂದಿಷ್ಟು ಕಾರ್ಮಿಕರು ಎತ್ತುಕೊಂಡು ಬರುವಂತಹದನ್ನು ನೀವು ಗಮನಿಸ್ತಾ ಇರ್ಬೋದು. ತೆಗೆದುಕೊಂಡು ಬಂದು ಪೊಲೀಸ್ ವಾಹನದಲ್ಲಿಯೂ ಕೂಡ ಆಗ್ತಾ ಇದ್ದಾರೆ. ಸೊ ಈ ಒಂದು ಬೆಳವಣಿಗೆಯನ್ನು ನೋಡ್ತಾ ಹೋದ್ರೆ, ಆ ಒಂದು ವ್ಯಕ್ತಿಗಳು ತೆಗೆದುಕೊಂಡು ಪ್ಯಾಕ್ ಮಾಡ್ಕೊಂಡು ಬಂದಿರತಕ್ಕಂಥದ್ದೆಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಇದು ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಮೂಳೆಗೆ ಸಂಬಂಧಪಟ್ಟ ಹಾಗೆ ಮಾನವನ ಅವಶೇಷಗಳೇ ಇರಬಹುದು ಅಂತ ಊಹಾಪೋಹಗಳು ಇರುವಂತಹದ್ದು. ಸೊ ಆ ಕಾರಣದಿಂದಾಗಿ ಈಗ ನೀವು ಗಮನಿಸ್ತಾ ಇರುವ ಹಾಗೆ ದೃಶ್ಯದಲ್ಲೂ ಕೂಡ ಗಮನಿಸಿದ್ರಿ ಅಂತ ಅನ್ಕೊಳ್ತೀನಿ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರುವ ಪ್ರಕಾರ ಈಗ SIT ಟೀಮ್ ಬಂಗ್ಲೆಗುಡ್ಡಕ್ಕೆ ಏನು ಹೋಗಿತ್ತು ಆ ಒಂದು ಸಂದರ್ಭದಲ್ಲಿ ಭೂಮಿಯ ಮೇಲ್ಭಾಗದಲ್ಲಿನೇ ಕೆಲವೊಂದಿಷ್ಟು ಅಸ್ಥಿ ಪಂಜರಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇರುವಂತಹದ್ದು. ಸೊ ಈಗ ಹಿಂದೆಯೂ ಕೂಡ ನಿಮಗೆ ಏನೇನೆಲ್ಲ ಆಗಿದೆ, ಏನೇನೆಲ್ಲ ವಿಚಾರ ಎಲ್ಲವೂ ಕೂಡ ಗೊತ್ತಿದೆ. ನಾನು ಅದರ ಬಗ್ಗೆ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ಬದಲಿಗೆ ಒಂದು ಸಂಕ್ಷಿಪ್ತವಾಗಿ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವ ಕಾರಣದಿಂದಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. SIT ತಂಡದಲ್ಲಿ ಅಥವಾ SIT ಟೀಮ್ಗೆ ಇದೊಂದು ಮಹತ್ವದ ಬೆಳವಣಿಗೆ ಅಂತ ಹೇಳಬಹುದು. ಇನ್ನು ಸಿಕ್ಕಿರುವಂತಹ ಅಸ್ಥಿಪಂಜರಗಳು ಹೆಣ್ಣ ಗಂಡ ಅದೆಲ್ಲವೂ ಕೂಡ FSL ವರದಿಯ ನಂತರ ಬರೋದಕ್ಕೆ ಸಾಧ್ಯವಾಗುತ್ತೆ. ಕೊಲೆ ಆಗಿರುವಂತಹ, ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂತಹದ್ದ, ಏನಾಗಿ ಈ ವ್ಯಕ್ತಿಗಳು ಸಾವನ್ನಪ್ಪಿದ್ದಾರೆ ಎಂಬುದೆಲ್ಲವೂ ಕೂಡ FSL ವರದಿ ಬಂದ ನಂತರವೇ ಖಚಿತವಾದಂತಹ ಮಾಹಿತಿ ಸಿಗೋದಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ಇಲ್ಲೊಂದು ಯಕ್ಷ ಪ್ರಶ್ನೆ ಇದ್ದೇ ಇದೆ. UDR ಮಾಡಿರುವಂತಹ ದೇಹವನ್ನ ಅರಣ್ಯ ಪ್ರದೇಶಕ್ಕೆ ಹಾಕೋದಕ್ಕೆ ಹೇಗೆ ಸಾಧ್ಯ? ಅರಣ್ಯ ಪ್ರದೇಶ ಆಗಿರೋದ್ರಿಂದ ಅರಣ್ಯ ಪ್ರದೇಶಕ್ಕೆ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಯಾರಿಗೂ ಕೂಡ ಇರೋದಿಲ್ಲ. ಅದೇ ರೀತಿಯಾಗಿ UDR ಮಾಡಿರುವಂತಹ ದೇಹಗಳನ್ನ ಅಥವಾ UDR ಆಗಿರುವಂತಹ ಬಾಡಿಗಳನ್ನ ಕಾಡು ಪ್ರದೇಶದಲ್ಲಿ ಅಂದ್ರೆ ಕಾಯ್ದಿರಿಸಿದಂತಹ ಅರಣ್ಯ ಪ್ರದೇಶ ಅದು, ಆ ಒಂದು ಪ್ರದೇಶದಲ್ಲಿ ಹಾಕೋದಕ್ಕೆ ಹೇಗೆ ಸಾಧ್ಯ? ಅಲ್ಲಿ ಪರ್ಮಿಷನ್ ಕೊಟ್ಟವರು ಯಾರು? ಇದರಲ್ಲಿ ಅರಣ್ಯ ಇಲಾಖೆಯವರ ಕೈವಾಡ ಇದೆಯಾ? ಎಲ್ಲವೂ ಕೂಡ SIT ಟೀಮ್ ತನಿಖೆಯ ನಂತರವೇ ಬೆಳಕಿಗೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಎಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಒಂದು ಏನು ಕುತಂತ್ರ ನಡೆದಿರಬಹುದು ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಇದರ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ? ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸೊ ನೀವು ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಅಸಲಿ ಸತ್ಯಾಸತ್ಯತೆ ಏನು ಅಂತ ಅರ್ಥ ಆಗಲಿ. ಆ ಒಂದು ಕಾರಣದಿಂದಾಗಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.